ಮೂರ್ತಿ ಆಗುತ್ತಲ್ಲ, ಮೂರ್ತಿ ಆದ ನಂತರ ಹೆಂಗೆ ಟೆಸ್ಟ್ ಮಾಡೋದು ಅನ್ನುವಂಥದ್ದು ಇರುತ್ತೆ. ಅದರ ಬಗ್ಗೆ ನಿಮಗೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೂರ್ತಿ ರೆಡಿ ಆಗುತ್ತೆ. ಇವತ್ತು ಯಾವ ಮೂರ್ತಿ ಅಂತಿಮಗೊಳ್ಳುತ್ತೆ ಅನ್ನೋದು ಕೂಡ ಫೈನಲ್ ಆಗುತ್ತೆ. ಅದಕ್ಕೆ ವಿಶೇಷವಾದ ಟೀಮ್ ಎಲ್ಲ ಇರುತ್ತೆ. ಓಕೆ, ಅದಕ್ಕೆ ತಕ್ಕ ಪಟ್ಟಿಗೆ ಟೀಮ್ ಇರುತ್ತೆ. ಬನ್ನಿ ಅದನ್ನು ಹೇಳ್ತಾ ಹೋಗ್ತೀನಿ ನಾನು ನಿಮಗೆ. 16 ಟೆಸ್ಟ್ಗಳನ್ನು ಮಾಡ್ತಾರೆ. ಈಗಾಗಲೇ ಸಿದ್ಧವಾಗಿದೆ ಬಾಲರಾಮನ ಮೂರ್ತಿ. 3 ಮೂರ್ತಿಗಳು ರೆಡಿಯಾಗಿದೆ. ಯಾವುದು ಫೈನಲ್ ಅಂತೇಳಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ. ಈಗಾಗಲೇ ಸಿದ್ಧವಾಗಿ ಹೋಗಿದೆ. ಈಗಾಗಲೇ ಮೂರ್ತಿ ಆಯ್ಕೆಗೂ ಮುನ್ನ 16 ಪರೀಕ್ಷೆಗಳನ್ನು ಮಾಡಲಾಗುತ್ತೆ. ಮೂರ್ತಿ ಸಿದ್ಧವಾದ ಬಳಿಕ ಮೊದಲಿಗೆ ನೀರಿನಲ್ಲಿ ಅದನ್ನು ಮುಳುಗಿಸಿಡಲಾಗುತ್ತೆ. 51 ಇಂಚಿನ ಆ ಮೂರ್ತಿ ಇದೆಯಲ್ಲ, ಅದನ್ನು ನೀರಿನಲ್ಲಿ ಮುಳುಗಿಸಿಡಲಾಗುತ್ತೆ. ಇಂತಿಷ್ಟು ದಿನ ನೀರಿನಲ್ಲಿಟ್ಟ ಬಳಿಕ ಅದನ್ನು ಹೊರ ತೆಗಿತಾರೆ. ಮೂರ್ತಿ ಬಿರುಕು ಬಿಟ್ಟಿಲ್ಲ ಅಂತ ಖಾತ್ರಿಪಡಿಸ್ಕೊಳ್ತಾರೆ. ಅಂದರೆ ಇರುತ್ತೆ, ನೀರಲ್ಲಿಟ್ಟಾಗ ಕೆಲವು ಶಿಲೆಗಳು ಬಿರುಕು ಬಿಡುತ್ತೆ, ಇಷ್ಟು ದಿನಗಳಿಟ್ಟಾಗ, ಆಮೇಲೆ ಬಿಸಿಲಲ್ಲಿಟ್ಟಾಗ ಎಲ್ಲವನ್ನು ಪರೀಕ್ಷೆ ಮಾಡ್ತಾರೆ. ಮೂರ್ತಿ ಬಿರುಕು ಬಿಟ್ಟಿಲ್ಲ ಅಂತ ಹೇಳಿದಾಗ ಇನ್ನೊಂದು ಪರೀಕ್ಷೆ. ಮೂರ್ತಿಯನ್ನು ವಿವಿಧ ತೈಲಗಳಲ್ಲಿ ಇಡಲಾಗುತ್ತೆ. ಬೇರೆ 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 ತೈಲಗಳು, ಅದರ ವಿಶೇಷತೆ ಇರುತ್ತೆ. ಇನ್ನೊಂದು ಸಲ ನಾನು ಆ ತೈಲಗಳು ಕೂಡ ಯಾವುದು ಅಂತ ಒಂದು ಫೈನ್ ಡೇ ಹೇಳ್ತೀನಿ ನಿಮಗೆ. ತೈಲಗಳಲ್ಲಿಟ್ಟಾಗ ಈ ಕೆಮಿಕಲ್ ರಿಯಾಕ್ಷನ್ ಉಂಟಾಗುತ್ತಲ್ವಾ, ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತೆ, ಏನಾದರೂ ಹಾನಿಯಾಗತ್ತಾ, ಎಲ್ಲವನ್ನು ಕೂಡ ನೋಡಲಾಗುತ್ತೆ. ಈಗಲೂ ಕೂಡ ತಿರುಪತಿ ತಿಮ್ಮಪ್ಪನ ಆ ದೊಡ್ಡ ವಿಗ್ರಹ ಇದೆಯಲ್ಲ, ಅದಕ್ಕೆ ನೂರಾರು ವರ್ಷಗಳಿಂದ ಪಚ್ಚಕರ್ಪೂರ ಹಾಕ್ತಾ ಇದ್ದಾರೆ. ಎಂಥ ಪಚ್ಚಕರ್ಪೂರ ಹಾಕಿದರೂ ಕೂಡ ನೀವು ಶಿಲೆ ಮೇಲೆ ಡ್ಯಾಮೇಜ್ ಆಗೇ ಆಗುತ್ತೆ. ಅದಕ್ಕೆ ವಿಸ್ಮಯ ಈಗಲೂ ಕೂಡ ತಿರುಪತಿ ತಿಮ್ಮಪ್ಪನ ವಿಗ್ರಹದ ಬಗ್ಗೆ. ಒಂಚೂರು ಆ ಕಡೆ ಈ ಕಡೆ ಆಗಿಲ್ಲ, ಒಂಚೂರು ಆ ಕಳೆ ಇದೆಯಲ್ಲ ಬದಲಾಗಿಲ್ಲ. ಹಾಗೆಯೇ ಇಲ್ಲಿ ಮೊದಲು ನೀರಲ್ಲಿ ಇಂತಿಪ್ಪ ದಿನ ಅಂಥೇಳಿ, ಅದಾದ ನಂತರ ವಿವಿಧ, ಅಂದರೆ ಒಂದು ಸಲ ಈ ತೈಲ, ಮತ್ತೊಂದು ತೈಲ, ಮತ್ತೊಂದು ತೈಲ, ಒಂದೇ ಸಲಕ್ಕಲ್ಲ, ಈ ತೈಲದಲ್ಲಿ ಈ ತೈಲದಲ್ಲಿ ಈ ತೈಲದಲ್ಲಿ ಈ ತೈಲದಲ್ಲಿ, ಅದೆಲ್ಲ ವಿಶೇಷಜ್ಞರಿಗೆ ಗೊತ್ತಿರುತ್ತೆ. ಆಗಲೂ ಏನು ಅಂದರೆ ಬಿರುಕು ಬಿಡ ಏನೂ ತೊಂದರೆ ಆಗಿಲ್ಲ ಅಂತಂದರೆ ಇನ್ನೊಂದು ರೀತಿಯಲ್ಲಿ ಮಾಡ್ತಾರೆ. ನವಧಾನ್ಯಗಳಲ್ಲಿಡಲಾಗತ್ತೆ. ಈ ನವಧಾನ್ಯಗಳ ಒಂದೇ ರೀತಿಯ ಬಿಸಿಲು, ಅಂದರೆ ಅದರ ಶಾಖ ಇದೆಲ್ಲ ಎಲ್ಲ ಪರೀಕ್ಷೆ ಪಾಸಾದರೆ ಎಲ್ಲವೂ ಇಡ್ತಾರೆ. ಎಲ್ಲ ಪರೀಕ್ಷೆ ಪಾಸಾದ ನಂತರ ಪ್ರತಿಷ್ಠಾಪನೆಗೆ ಓಕೆನಾ ಅಲ್ವಾ ಅಂತೇಳಿ ಈ 3 ಮೂರ್ತಿಗಳಾಗಿರುತ್ತೆ. ಈಗ 3 ಮೂರ್ತಿಗಳನ್ನು ಕೆತ್ತಿರ್ತಾರಲ್ಲ, 3 ಮೂರ್ತಿಗಳು ಟೆಸ್ಟ್ ಆಗುತ್ತೆ. ಈಗ ನಾವು ಹೇಳುವ 3 ಮೂರ್ತಿ ಪಾಸಾಗಿರ್ಬೋದು, ಆದರೆ ಒಂದು ಮಾತ್ರ ಯಾವುದಕ್ಕೆ ಅದೃಷ್ಟ ಇದೆಯೋ ಅದು ಮಾತ್ರ ಪ್ರತಿಷ್ಠಾಪನೆ ಆಗುತ್ತೆ. ಅದು ಗರ್ಭಗುಡಿಯಲ್ಲಿ. ಉಳಿದ ಮೂರ್ತಿಗಳು ಬೇರೆ ಬೇರೆ ಅವಕಾಶ ಸಿಗುತ್ತೆ, ಆದರೆ ಗರ್ಭಗುಡಿಯಲ್ಲಿ ಸಿಗುವಂಥದ್ದು ಒಂದು ಮೂರ್ತಿಗೆ ಮಾತ್ರ.